ನಮಸ್ಕಾರ, ಎಲ್ಲರಿಗೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹುಷಾರಿಲ್ವಾ? ಚೆನ್ನಾಗಿದ್ದೀರಾ? ಸೂಪರ್. ಎನಿವೆ, ಬಹಳ ಖುಷಿ ಆಗ್ತಾ ಇದೆ. ಬರ್ಬೇಕಾದ್ರೆ ಎಷ್ಟೊತ್ತು ಇರಬೇಕು ಅಂತ ಯೋಚನೆ ಮಾಡ್ತೀವಿ ಯಾವ್ದೋ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂತ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ದೊಡ್ಡದು ಇನ್ನೊಂದಿಲ್ಲ. ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಏನೋ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಚೆನ್ನಾಗಿದೆ ಅಂತ ಆತರ ಅಲ್ಲ. ಬಹಳ ಚೆನ್ನಾಗಿದೆ, ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಗುಂಬಿನೇನಿಯವರ ಒಂದು ಹಾಡು ತುಂಬಾ ಗುರುಗೋ ರೀತಿ ಅಂಡ್ ತುಂಬಾ ಚೆನ್ನಾಗಿದೆ. ಗುಂಬಿನೇನಿಯವರೇ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ನಮ್ಮ ನಿರ್ಮಾಪಕರು, ನಾವು ಬೇಡ ಅಂದ್ರೂ ಈ ಕಾರ್ಯಕ್ರಮಕ್ಕೆ ಬರ್ಲೇಬೇಕು. ಬಿಕಾಸ್ ಯಾಕಂದ್ರೆ ಅಯೋಗ್ಯ ಮಾಡ್ತಾ ಇದೀನಲ್ಲ, ನಾಳೆ ಬಜೆಟ್ ಕಡಿಮೆ ಮಾಡೋದು ನಾನೇನ್ ಮಾಡ್ಲಿ ಬನ್ನಿ. ಅದಕ್ಕೆ ಮಿಸ್ ಇಲ್ಲಂಗೆ ಕುತ್ಕೊಳ್ಲೇಬೇಕು, ಬರ್ಲೇಬೇಕು, ಕರ್ತವ್ಯ ಅದು. ಅದ್ರ ಜೊತೆಗೆ ಏನಂತಂದ್ರೆ, ಈ ತುಂಬಾ ಪ್ಯಾಷನೇಟ್ ಆದ ಆಕ್ಟರ್ ಗಳಿದಾರಲ್ಲ ಇಬ್ರು, ಅವರಿಬ್ರು ತುಂಬಾ ಶ್ರಮಜೀವಿಗಳು. ತುಂಬಾ ವರ್ಷ ಸಸ್ಟೈನ್ ಮಾಡಿ ತಾವೇನೋ ಮಾಡ್ಬೇಕು, ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ತುಂಬಾ ಸಲ ಕಾಲ್ ಸೋದ ತಕ್ಷಣ ಹೊಡ್ಬಿಡ್ತಾರೆ ಎಲ್ಲರೂ, ಕಾಲ್ ಕಿತ್ಕೊಂಡು ಸಾಕ್ ಬಿಡಪ್ಪ ಅಂತ. ಬಟ್ 100% ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಗಳಿಸಿದೀರ. ಅವ್ರು ಒಳ್ಳೆ ಸಿನಿಮಾ ಒಂದು ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ. ಇಬ್ರಿಗೂ ಆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಪ್ರಮೋದ್ ಮತ್ತೆ ಪೃಥ್ವಿಗೆ. ಪೃಥ್ವಿ ಅಫ್ಕೋರ್ಸ್ ನನ್ನ ತಮ್ಮ. ನಾನು ಈಗ 1000 ಜನ ನಿಲ್ಸ್ಬಿಟ್ಟು ಮಧ್ಯೆ ಪೃಥ್ವಿ ನಿಲ್ಸಿದ್ರೆ ಅವ್ನು ನೀಟಾಗಿ ಎದ್ದು ಕಾಣಿಸ್ತಾನೆ. ಯಾಕೆಂದ್ರೆ ಅವ್ನ ಹಾರ್ಟ್ ಅಷ್ಟೊಂದು ಕ್ಲೀನ್ ಆಗಿದೆ. ಅವ್ನು ಯಾರು ಕೆಟ್ಟ ಬಯಸ ನಾನು ನೋಡೇ ಇಲ್ಲ ಲೈಫಲ್ಲಿ. ಎಷ್ಟು ಸಲ ಮಾತಾಡಿದೀನಿ ಅವ್ನ ಜೊತೆ, ಅಷ್ಟೊಂದು ಕಾನ್ವರ್ಸೇಷನ್ ಮಾಡಿದೀನಿ ಅಂತಂದ್ರೆ, ಅಷ್ಟು ಒಳ್ಳೆ ಹುಡುಗ. ಅಷ್ಟೊಂದು ಒಳ್ಳೆಯವರಾಗಿರ್ಬೇಡ, ಒಂಚೂರು ಕೆಟ್ಟವನಾಗಬೇಕು ಅವಾಗ. ಅಷ್ಟು ಒಳ್ಳೆ ತರ ಇದೆ ಅವನಿಗೆ. ಅಂಡ್ ಅಫ್ಕೋರ್ಸ್ ರೇಚಲ್ ಡೇವಿಡ್ ಅವರು ಮತ್ತೆ ಅಶ್ವತಿ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾರೆ. ಪಕ್ಕದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ಸಿನಿಮಾಗೂ ವ್ಯಾಲ್ಯೂ ಬರಲ್ಲ. ಯಾವಾಗ ನಮ್ಮ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು. ಇದರಲ್ಲಿ ಒಂದು ಮಾತಿದೆ ನಮ್ದು, ಯಾವ್ದೋ ಡ್ರಾಮಾ ಸಿನಿಮಾದಲ್ಲಿ, ಪಕ್ಕದಲ್ಲಿ ಪಕ್ಕದಲ್ಲಿ ಏನ್ ಬೇಕಾದಾಗ್ಲಿ ಕಾರಣ. ಅಂಬರೀಷ್ ನಂಗೆ ಹೇಳ್ತೀನಿ ಒಂದ್ ಮಾತು, ಬೇಕಾದಾಗ್ಲಿ ಕಾರಣ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ. ಹಂಗೆ ಪಕ್ಕದಲ್ಲಿ ಇರ್ಬೇಕು. ಹಂಗೆ ಮುದ್ದಾದ ಎಲ್ಲ ಹುಡುಗಿಯರು ಬಂದಿದ್ದಾರೆ, ಪಾವನ ಅಂಡ್ ಎಲ್ಲ ಹುಡುಗಿಯರಿಗೂ. ಅಂಡ್ ಅನುಷಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸೀರೆ ಹಾಕೊಂಡು ಎಲ್ರು. ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈ ತರ ಫ್ರೆಶ್ ಆಗಿ ಬಂದವರು, ಫ್ರೆಶ್ ಮಾಲು, ಚೆನ್ನಾಗಿ ಓಡಾಡುತ್ತೆ, ಈಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂತು. ಕೇಳ್ಬೇಕಾ, ಮುನೇಗೌಡ್ರು ನೋಡಿ ಅನುಷಾ ಪಕ್ಕದಲ್ಲೇ ಕೂತವ್ರೆ. ನನ್ ಕಡೆ ಬನ್ನಿ ಸರ್ ಅಂತಂದೆ, ನಾ ಬರಲ್ಲ ಸರ್, ಅಲ್ಲಿ ಕೂತ್ಕೊತೀನಿ ಅಂತಂದ್ರು. ಆಯ್ತು ಸರ್ ಬಿಡಿ, ನಾವೆಲ್ಲ ಹಳಬರಾಗ್ಬಿಟ್ವಿ, ಇನ್ನು ಶೂಟಿಂಗ್ ಮುಗಿದಿಲ್ಲ, ಆಗಲ್ಲ ನಮ್ಮನ್ನ ಹಳಬರ್ ಮಾಡಕ್ ಬಿಟ್ರಿ ಸರ್ ಅಂತ ಆಯ್ತು. ಹೀಗಾಗಿ ಕೊನೆಯದಾಗಿ ಚೇತು, ಮಂಜು ಅಂಡ್ ಮಾಸ್ತಿ ಎಲ್ರು ಬಂದಿದ್ರು. ಅದೇ ಒಂದು ಕಳೆ ಕಾರ್ಯಕ್ರಮಕ್ಕೆ. ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಅಂಡ್ ಆಗ್ಲೇ ಹೇಳ್ತಾ ಇದೀನಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಸಿನಿಮಾಗಳು ಗೆಲ್ಲಿ, ತುಂಬಾ ಜನ ಹೀರೋಗಳು ಬರಲಿ, ಅಂಡ್ 10 ಜನ ತುಂಬಿ ತುಳುಕ್ಲಿ, ನಮ್ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಅಂಡ್ ಗೆಳೆಯ ಕೃಷ್ಣ, ನಾನು ಅವರಿಬ್ರು ತುಂಬಾ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜರ್ನಿ ಇಬ್ರು ಮಾಡ್ತಾನೆ ಇದೀವಿ. ಅಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ. ಏನೋ ಸಿನಿಮಾ ಅಲ್ಲ, ಫಾದರ್ ಸಿನಿಮಾ ಅಲ್ಲ, ಮಗುವಾಗಿದೆ, ಹೆಣ್ಮಗು. ಒಳ್ಳೇದಾಗ್ಲಿ ಅವಳಿಗೂ ಅಂತ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಭುವನಂ ಗಗನಂ ಹಿಟ್ ಆಗ್ಲಿ. ನಿರ್ದೇಶಕರೇ ಗಿರೀಶ್ ಅವರೇ, ತುಂಬಾ ಚೆನ್ನಾಗಿದೆ ಟ್ರೈಲರ್. ನಿಮ್ಗೆ ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ ನಮ್ಮ ಮುನೇಗೌಡರಿಗೆ ಅಂತ ಹಾರೈಸ್ತೀನಿ. ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.